ಈ ವಿಡಿಯೋದಲ್ಲಿ NWKRTCಯ ನೆಕ್ಸ್ಟ್ ಪಾರ್ಟಿನ ಪೇಪರ್ ಅನಾಲಿಸಿಸ್ ಅನ್ನ ಮಾಡ್ಕೊಳ್ಳೋಣ. ಸೊ ಲಾಸ್ಟ್ 60 ಕ್ವಶನ್ ತನಕ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಕ್ವಶನ್ ನಂಬರ್ 61 ಇಂದ ನೋಡ್ಕೊಳ್ತಾ ಹೋಗೋಣ. ಕ್ವಶನ್ ನಂಬರ್ 61. ಆನ್ ಸೆಪ್ಟೆಂಬರ್ 6th 2025, India's first port-based green hydrogen pilot project was inaugurated at which of the following port? ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಬಂದ್ಬಿಟ್ಟು ಚಿದಂಬರಂ ಪೋರ್ಟ್, ತಮಿಳ್ನಾಡಲ್ಲಿ ಇದನ್ನ ತರಲಾಯಿತು. ನೆಕ್ಸ್ಟ್, ಪ್ರಧಾನಮಂತ್ರಿ AJAY is comprehensive initiative by Government of India launched in a financial year 2021-22 aimed at the socio-economic uplift of ಯಾರಿಗೋಸ್ಕರ ತಗೊಬಂದಿದ್ದು ಅಂತ, ಇದಕ್ಕೆ ಶೆಡ್ಯೂಲ್ಡ್ ಟ್ರೈಬ್ಸ್ ಗಳಿಗೋಸ್ಕರ ಈ ಇನಿಷಿಯೇಟಿವ್ಸ್ ನ ತರಲಾಯಿತು. ನೆಕ್ಸ್ಟ್ ಕ್ವಶನ್, identify the wrongly matched pairs with respect to key regional political parties of India and their founders. First option, Dravida Munnetra Kazhagam, that is DMK party. DMK ಆನಂದನ್ ಅನ್ನೋರು ತಗೊಂಬರೋದು, ಕರುಣಾನಿಧಿ ಅವರಲ್ಲ, ಸೊ ಇದು ರಾಂಗ್. ಸೆಕೆಂಡ್ ಒನ್, ಶಿವಸೇನಾ ಬಾಲ ಠಾಕ್ರೆ, ಇದು ಕೂಡ ಕರೆಕ್ಟ್ ಆದ ಪೇರು. ನೆಕ್ಸ್ಟ್, ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಅವರಲ್ಲ, ಮುಲಾಯಂ ಸಿಂಗ್ ಯಾದವ್ ಅವರು. ನೆಕ್ಸ್ಟ್ ಥರ್ಡ್ ಒನ್, ರಾಷ್ಟ್ರೀಯ ಲೋಕದಳ್ ಲಾಲು ಪ್ರಸಾದ್ ಯಾದವ್ ಅಂತಿದೆ. ರಾಷ್ಟ್ರೀಯ ಲೋಕದಳ್ ಲಾಲು ಪ್ರಸಾದ್ ಯಾದವ್ ಅಲ್ಲ, ಚಂದ್ರೈ ಅಜಿತ್ ಸಿಂಗ್ ಅವರು ಇದರ ಪ್ರೆಸಿಡೆಂಟ್, ಅಂದ್ರೆ ಇದನ್ನ ಫೌಂಡ್ ಮಾಡ್ತವ್ರು. ಸೊ ಆನ್ಸರ್ ಬಂದು ACD, ಅಂದ್ರೆ ಬಿ ಮಾತ್ರ ಕರೆಕ್ಟ್ ಆಗಿರುವಂತಹ ಪೇರು. ನೆಕ್ಸ್ಟ್, question number 64. For the Union Territory of Ladakh and non-synchronous snowbound area of Union Territory of Jammu and Kashmir and the states of Himachal Pradesh, Uttarakhand, the reference date for population census 2027 will be. ಯಾವುದು ರೆಫರೆನ್ಸ್ ಡೇಟ್? ಈಗ 2027ಗೆ ಸೆನ್ಸಸ್ ಆಗತ್ತಲ್ಲ ಅದಕ್ಕೆ. ಸೊ ಆನ್ಸರ್ ಬಂದು 00 hours for the first day of October 2027, which is nothing but October 2027 12 o'clock ಅಂತ ಹೇಳಿ ಅರ್ಥ. Question number 65. Which of the following are the key themes and action mission life which was announced by Honorable Prime Minister of India UN Climate Change Conference? UN Climate Change Conference ಹತ್ರ ಯಾವುದನ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆದ ಉತ್ತರ ಬಂದ್ಬಿಟ್ಟು ಸೇವ್ ಎನರ್ಜಿ, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಜೊತೆಗೆ ಸೇ ರೆಡ್ಯೂಸ್ ವೇಸ್ಟ್ ಅಂಡ್ ಇ ವೇಸ್ಟ್. ಈ ಮೂರು ಇನಿಷಿಯೇಟಿವ್ಸ್ ನ ಅಲ್ಲಿ ಹೇಳಲಾಗತ್ತೆ. ಇಟ್ಸ್ ನಾಟ್ ಅಬೌಟ್ ಗರ್ಲ್ ಚೈಲ್ಡ್ ಅಂಡ್ ಇಟ್ಸ್ ನಾಟ್ ಅಬೌಟ್ ಟೊಬ್ಯಾಕೋ. ಸೊ ಆನ್ಸರ್ ಬಂದ್ಬಿಟ್ಟು AC and E is the right answer. So next question. Arrange the following ಮೈಸೂರು ಕಮಿಷನರ್ ಇನ್ ಕ್ರಾನಾಲಜಿಕಲ್ ಆರ್ಡರ್. ಮೈಸೂರು ಕಮಿಷನರ್ ನ ಕ್ರಾನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಬಂದ್ಬಿಟ್ಟು ಮೊದಲನಿಗೆ LB ಬೋರಿಂಗ್ ಅವರು ಆದ್ಮೇಲೆ ರಿಚರ್ಡ್ ಮೇಡೆ, ನೆಕ್ಸ್ಟ್ CB ಸುಂದರ್, JD ಗಾರ್ಡನ್. ಸೊ ಇದು ಕರೆಕ್ಟ್ ಆಗಿರೋ ಕ್ರೊನಾಲಜಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಆನಿ ಬೇಸೆಂಟ್. ಆನಿ ಬೇಸೆಂಟ್ ಅವ್ರ ಬಗ್ಗೆ ಇದೆ. She was the president of Indian National Congress in 1919. She was the president of the Indian National Congress, but 1919 ಅಲ್ಲ, 1917 ಅಲ್ಲಿ ಕೋಲ್ಕತ್ತಾ ಸೆಷನ್ ಆಗುತ್ತಲ್ಲ, ಆ ಸಮಯದಲ್ಲಿ ಇವರು ಪ್ರೆಸಿಡೆಂಟ್ ಆಗಿರ್ತಾರೆ. ಸೆಕೆಂಡ್ ಸ್ಟೇಟ್ಮೆಂಟ್, she opposed the Satyagraha and non-cooperation movement started by Gandhiji. Identify the correct answer from the given option. Only one, this is correct because first statement wrong. Second ಬಂದ್ಬಿಟ್ಟು only 2 ಅಪೋಸ್ ಮಾಡ್ತಾರೆ, ಸೊ ಅದಕ್ಕೋಸ್ಕರ ಆನ್ಸರ್ ಬಂದ್ಬಿಟ್ಟು 2 only is the right answer. Next, question number 68. With reference to ಮಿತ್ರವಿಂದ ಗೋವಿಂದ ಪ್ರಕಾರ ಯಾವುದು ಕರೆಕ್ಟ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್, ಇಟ್ ಇಸ್ ದ ಫಸ್ಟ್ ಪ್ಲೇ ಕಂಪೋಸ್ಡ್ ಇನ್ ಕನ್ನಡ. ಸೊ ಇದು ಕರೆಕ್ಟ್. ಸೆಕೆಂಡ್ ಒನ್, the play was written by ಸಿಂಗಾರಾರ್ಯ. ಮಿತ್ರವಿಂದ ಗೋವಿಂದ ಸಿಂಗಾರಾರ್ಯ ಅವರು ಬರೆದಿರೋದು.
ನೆಕ್ಸ್ಟ್ ಸಿಂಗಾರಾರ್ಯ ವಾಸ್ ದ ಬ್ರದರ್ ಆಫ್ ತಿರುಮಲಾರ್ಯ, ಇದು ಕೂಡ ಕರೆಕ್ಟ್. ದ ಪ್ಲೇ ಇಸ್ ದ ಅಡಾಪ್ಟೇಷನ್ ಆಫ್ ಹರ್ಷವರ್ಧನಸ್ ಪ್ರಿಯದರ್ಶಿನಿ, ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂತು ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 69. Which of the following statement or statements about ಮಾರಸಿಂಹ 2 is correct? ಮಾರಸಿಂಹ 2 ಪ್ರಕಾರ ಯಾವುದು ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಒನ್, he was one of the powerful king of the ಗಂಗಾ, ಹೌದು ಇದು ಕರೆಕ್ಟ್. ನೆಕ್ಸ್ಟ್, he held the title ತ್ರಿಭುವನ ಮಲ್ಲ. ತ್ರಿಭುವನ ಮಲ್ಲ ಅನ್ನುವಂತಹ ಟೈಟಲ್ ನ ಇವ್ರು ತಗೊಂಡಿರ್ತಾರೆ ಅಂತ ಇದೆ. ಆಕ್ಚುಲಿ ತ್ರಿಭುವನ ಮಲ್ಲ ಅನ್ನುವಂತಹ ಟೈಟಲ್ ಮೀನಿಂಗ್ ಏನು ಅಂತಂದ್ರೆ ಲಾರ್ಡ್ ಆಫ್ ದ ತ್ರೀ ವರ್ಡ್ ಅಂತ. ಲಾರ್ಡ್ ಆಫ್ ದ ತ್ರೀ ವರ್ಡ್ ಯೂಶಲಿ ಕಲ್ಯಾಣ ಚಾಲುಕ್ಯರ ಫೇಮಸ್ ಟೈಟಲ್. ಸೊ ಇವ್ರಿಗೆ ತ್ರಿಭುವನ ಮಲ್ಲ ಅಂತ ಟೈಟಲ್ ಇರ್ಲಿಲ್ಲ. ಇವ್ರದ್ದು ಫೇಮಸ್ ಟೈಟಲ್ ಬಂದ್ಬಿಟ್ಟು ನೊಳಂಬ ಕಲಂತಕ ಅಂತ ಹೇಳ್ಬಿಟ್ಟು, ಅಂದ್ರೆ ನೊಳಂಬ ಡೈನೆಸ್ಟಿಯನ್ನ ಡೆಸ್ಟ್ರಾಯ್ ಮಾಡಿದವರು ಅಂತ ಹೇಳ್ಬಿಟ್ಟು ಇವ್ರಿಗೆ ಫೇಮಸ್ ಆಗಿ ಟೈಟಲ್ ಇದೆ. ನೆಕ್ಸ್ಟ್, ಚಾವುಂಡರಾಯ ವರ್ಸಸ್ ಮಿನಿಸ್ಟರ್. ಸೊ ಚಾವುಂಡರಾಯ ವರ್ಸಸ್ ಮಿನಿಸ್ಟರ್, ಇದು ಕರೆಕ್ಟ್. ನೆಕ್ಸ್ಟ್, he was a staunch follower of Buddhism, ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು ಓನ್ಲಿ 3 statements are correct. Next, which of the following statement about ಶೇರ್ಷಾ ಸೂರಿ is incorrect? Incorrect statement ಅನ್ನ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ಬಂದ್ಬಿಟ್ಟು ಶೇರ್ಷಾ ಸೂರಿ was succeeded by ಫಿರೋಜ್ ಶಾ, ಇದು ರಾಂಗ್. Next question number 71. Consider the following statement regarding the result of 1857 revolt. 1857 revolt na result. First one, due to 1857 revolt, the rule of East India Company was ended. Correct. ಯಾಕೆ ಅಂತ ಹೇಳಿದ್ರೆ 1857 ಆದ್ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಹೋಗ್ಬಿಟ್ಟು ಏನಾಗತ್ತೆ, ಕ್ರೌನ್ ರೂಲ್ ಬರುತ್ತೆ. ಸೊ ದಿಸ್ ಅಬಾಲಿಶ್ಡ್ ದ East India Company. Second option, due to the result of 1857 revolt, the policy of doctrine of lapse was abolished. ಇದು ಕೂಡ ಕರೆಕ್ಟ್. ಲಾರ್ಡ್ ಡಾಲೂಸಿ ಅವರ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್. ನೆಕ್ಸ್ಟ್, the rule of East India Company viceroy was ended. No, because the first viceroy ಯಾರಾಗ್ತಾರೆ, ಲಾರ್ಡ್ ಕ್ಯಾನಿಂಗ್. ಸೊ ಇದು ಆಪ್ಷನ್ ರಾಂಗ್. ನೆಕ್ಸ್ಟ್, ದ ರೂಲ್ ಆಫ್ ಮೊಘಲ್ ಎಂಪೈರ್ ವಾಸ್ ಎಂಡೆಡ್, ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂತು ABD ಆರ್ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 72. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗಾಂಧೀಜಿ. ಗಾಂಧೀಜಿ ಅವರ ಪ್ರಕಾರ ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಪ್ಷನ್, ವಿತ್ ಗಾಂಧೀಜಿ's ಎಂಟ್ರಿ ದ ಕಾಂಗ್ರೆಸ್ ಓಪನ್ಡ್ ಇಟ್ಸ್ ಮೆಂಬರ್ ಟು ಆಲ್ ಅಂಡ್ ಮೇಡ್ ಇಟ್ ಮಾಸ್ ಆರ್ಗನೈಸೇಷನ್, ಇದು ಸರಿಯಾದ ಉತ್ತರ. ಬಿಕಾಸ್ ಇದು ಫೇಮಸ್ ಆಗಿ ನಾಗ್ಪುರ್ ಸೆಷನ್ ಅಲ್ಲಿ ಆಗೋದು, ಕರೆಕ್ಟ್ ಅಲ್ಲ? ಸೊ ನಾಗ್ಪುರ್ ಸೆಷನ್ ಅಲ್ಲಿ ಆಗುತ್ತೆ, ಆಗ ಎಲ್ಲರಿಗೂ ಕೂಡ ಓಪನ್ ಮಾಡ್ತಾರೆ. ಸೆಕೆಂಡ್ ಒನ್, ಅಂಡರ್ ಗಾಂಧೀಜಿ ಲೀಡರ್ಶಿಪ್ ತಿಲಕ್ ಸ್ವರಾಜ್ಯ ಫಂಡ್ ಕಲೆಕ್ಷನ್ ಕ್ಯಾಪಿಟಲ್ ಆಫ್ 1 crore ಎಸ್ಟಾಬ್ಲಿಷ್ಡ್ ಫಾರ್ ದ ಕಾಂಗ್ರೆಸ್ ಆಕ್ಟಿವಿಟಿ. 1921ರಲ್ಲಿ ತರಲಾಗುತ್ತೆ. 1920ರಲ್ಲಿ ತಿಲಕ್ ಅವರು ತೀರ್ಕೋತಾರೆ. ಅದಾದ್ಮೇಲೆ ಇದನ್ನ ತಗೊಂಡ್ಬರೋದು. ನೆಕ್ಸ್ಟ್, ಗಾಂಧೀಜಿ ರೆಫ್ಯೂಸ್ ಟು ಪ್ರಿಸೈಡ್ ಓವರ್ ಆಲ್ ಇಂಡಿಯಾ ಖಿಲಾಫತ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಡೆಲ್ಲಿ. ಡೆಲ್ಲಿಯಲ್ಲಿ 1919ರಲ್ಲಿ ಆಲ್ ಇಂಡಿಯಾ ಖಿಲಾಫತ್ ನಡೆಯುತ್ತೆ. ಅದಕ್ಕೆ ಗಾಂಧೀಜಿಯವರು ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ನೆಕ್ಸ್ಟ್, ಗಾಂಧೀಜಿ ಪಾರ್ಟಿಸಿಪೇಟೆಡ್ ಇನ್ ಫಸ್ಟ್ ರೌಂಡ್ ಆಫ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ನೋ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗೆ ಅಟೆಂಡ್ ಆಗ್ತಾರೆ, ಫಸ್ಟ್ ರೌಂಡ್ ಗೆ ಅಟೆಂಡ್ ಆಗಲ್ಲ. ಸೊ ಆನ್ಸರ್ ಬಂದ್ಬಿಟ್ಟು A and B are correct answer. Next, identify the scholars in the court of Kanishka. Kanishka ಅವರ ಕೋರ್ಟ್ ಅಲ್ಲಿ ಯಾವ್ಯಾವ ಸ್ಕಾಲರ್ಸ್ ಇದ್ರು ಅಂತ. ಅಶ್ವಘೋಷ, ನಾಗಾರ್ಜುನ, ಚರಕ, ಇವ್ರು ಮೂರು ಕೂಡ ಫೇಮಸ್ ಕನಿಷ್ಕ ಅವರ ಕೋರ್ಟ್ ಅಲ್ಲಿ ಇದ್ದವರು. ಪತಂಜಲಿ ಇಲ್ಲ, ಬಿಕಾಸ್ ಪತಂಜಲಿ ಮಹಾಭಾಷ್ಯ ಮತ್ತೆ ಯೋಗ ಸೂತ್ರವನ್ನ ಕಂಪೈಲ್ ಮಾಡಿದ್ರು. ಈ ಇಸ್ ಅ ಕಾಂಟೆಂಪರರಿ ಆಫ್ ಪುಷ್ಯಮಿತ್ರ ಶುಂಗ. ಪುಷ್ಯಮಿತ್ರ ಶುಂಗ ಅವರ ಕಾಂಟೆಂಪರರಿ. ಅಶ್ವಘೋಷ ಬುದ್ಧ ಚರಿತ್ರವನ್ನ ಬರೆದವರು, ಬುದ್ಧಿಸ್ಟ್ ಫಿಲಾಸಫರ್. ಚರಕ ಮೆಡಿಸನ್ಗೆ ಫೇಮಸ್. ಸೊ ಇವ್ರು 3 ಜನ ಕೂಡ ಇರ್ತಾರೆ. ಸೊ ಆನ್ಸರ್ ಬಂದು ABD ಓನ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 74. ಮ್ಯಾಚ್ ದ ಫಾಲೋಯಿಂಗ್ ಟೆಂಪಲ್ ಮತ್ತೆ ಪ್ಲೇಸಸ್. ಫಸ್ಟ್ ಒನ್, ಕಾಶಿ ವಿಶ್ವೇಶ್ವರ ಟೆಂಪಲ್
ಕಾಶಿ ವಿಶ್ವೇಶ್ವರ ಟೆಂಪಲ್ ಬಂದ್ಬಿಟ್ಟು ಲಕ್ಕುಂಡಿಯಲ್ಲಿದೆ ಕರ್ನಾಟಕದಲ್ಲಿ. ನೆಕ್ಸ್ಟ್ ನವಲಿಂಗ ಟೆಂಪಲ್ ಬಂದ್ಬಿಟ್ಟು ಕುಕನೂರಲ್ಲಿದೆ. ನೆಕ್ಸ್ಟ್ ಮಹಾದೇವ ಟೆಂಪಲ್ ಬಂದ್ಬಿಟ್ಟು ಇಟ್ಗಿಯಲ್ಲಿದೆ. ಮಲ್ಲಿಕಾರ್ಜುನ ಟೆಂಪಲ್ ಕುರವಟ್ಟಿಯಲ್ಲಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 75. Who among the following was not part of INA Red Fort trial? ಜ್ಞಾನಿ ಪ್ರೀತಮ್ ಸಿಂಗ್ ಇವರು INA ರೆಡ್ ಫೋರ್ಟ್ ಟ್ರಯಲ್ ನ ಪಾರ್ಟ್ ಅಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 76. ಜಿಯೋಗ್ರಫಿಕಲ್ ಸ್ಟಡೀಸ್ ರಿಲೇಟೆಡ್ ಇದೆ. ಆಟೋಮೀಟರ್, ಲೇಸಿಮೀಟರ್, ಸೈಕ್ರೋಮೀಟರ್, ಫೈರೋಮೀಟರ್, ಸೋಲರಿಮೀಟರ್ ಯಾವುದು ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಇಲ್ಲಿ ನಾವು ಸೋಲರಿಮೀಟರ್ ನ ನೋಡಿದ್ರೆ, ಸೋಲರಿಮೀಟರ್ ಅಂದಿದ್ ಕೂಡಲೇ ನಮ್ಗೆ ಸೋಲಾರ್ ರೇಡಿಯೇಷನ್ ನೆನಪಾಗುತ್ತೆ. ಸೊ ಯು ಕ್ಯಾನ್ ಮಾರ್ಕ್ ಲೈಕ್ ಈಗೆ ಏನ ಕನೆಕ್ಟ್ ಮಾಡ್ಕೊಳ್ಳಿ. ಈಗೆ ಏನ ಕನೆಕ್ಟ್ ಮಾಡಿದ್ರೆ ಸೊ ಇದು ಎಲಿಮಿನೇಟ್ ಆಯ್ತು, ಇದು ಎಲಿಮಿನೇಟ್ ಆಯ್ತು, ಇದು ಆಯ್ತು. ಸೊ ಆನ್ಸರ್ ಬಂದ್ಬಿಟ್ಟು ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಟೋಮೀಟರ್ ಅಂತ ಹೇಳಿದ್ರೆ ಎವಾಪರೇಷನ್ ಮೆಜರ್ ಮಾಡಕ್ಕೆ, ಲೇಸಿಮೀಟರ್ ಅಂತ ಹೇಳಿದ್ರೆ ಎವಾಪೋ ಟ್ರಾನ್ಸ್ಪಿರೇಷನ್ ಮೆಜರ್ ಮಾಡಕ್ಕೆ, ಸೈಕ್ರೋಮೀಟರ್ ಅಂತ ಹೇಳಿದ್ರೆ ಹ್ಯೂಮಿಡಿಟಿ ಮೆಜರ್ ಮಾಡೋಕೆ, ಪೈರೋಮೀಟರ್ ಅಂತ ಹೇಳಿದ್ರೆ ಟೆಂಪರೇಚರ್ ನ ಮೆಜರ್ ಮಾಡಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 77. Which of the following statements are correct with reference to shifting cultivation? ಶಿಫ್ಟಿಂಗ್ ಕಲ್ಟಿವೇಶನ್ ಬಗ್ಗೆ ಕೇಳಿದ್ದಾರೆ. ಡ್ರಾಟ್ ಅನಿಮಲ್ ಇದು ಕರೆಕ್ಟ್. ನೆಕ್ಸ್ಟ್ no use of manure and fertilizers, they'll use manures and fertilizers. So option B wrong. Next primitive form of soil utilization idu correct. Next mostly land belongs to community idu kuda correct. So answer bandu A, C, D is the right answer. Next question number 78. Match the following with reference to list 1 gold mine, list 2 countries. Moruntavo, ಗ್ರಾಸ್ಬರ್ಗ್, ಒಲಿಂಪಿಯಾಡಾ, ಕ್ಲಾಡಿಯಾ. ಇದಕ್ಕೆ ರಷ್ಯಾ, ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ಉಜ್ಬೇಕಿಸ್ತಾನ್ ಅಂತ ಇದೆ. ಸೊ ಕರೆಕ್ಟ್ ಆದ ಉತ್ತರ ಬಂದ್ಬಿಟ್ಟು ಈ ಪ್ಲೇಸ್ ಇರೋದು ಉಜ್ಬೇಕಿಸ್ತಾನ್ ಅಲ್ಲಿ. ಸೊ ಉಜ್ಬೇಕಿಸ್ತಾನ ನಾವು ನೋಡ್ಕೊಂಡ್ರೆ ಇಫ್ ಯು ಎಲಿಮಿನೇಟ್ ದಿಸ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 79. ಲಿಸ್ಟ್ ನೇಮ್ ಆಫ್ ದ ಸ್ಟ್ರೈಟ್ ಅಂಡ್ ಕನೆಕ್ಟಿಂಗ್ ಬಿಟ್ವೀನ್ ಯಾವುದಕ್ಕೆ ಕನೆಕ್ಟ್ ಆಗಿದೆ ಅಂತ. ಮಗೆಲ್ಲನ್ ಸ್ಟ್ರೈಟ್, ಬೋಸ್ಫೋರಸ್ ಸ್ಟ್ರೈಟ್, ಸುಂಡಾ ಸ್ಟ್ರೈಟ್, ಬೇರಿಂಗ್ ಸ್ಟ್ರೈಟ್. ಸೊ ಕನೆಕ್ಟಿಂಗ್ ಬಿಟ್ವೀನ್ ರೆಡ್ ಸಿ ಅಂಡ್ ಗಲ್ಫ್ ಆಫ್ ಎಡನ್, ಪೆಸಿಫಿಕ್ ಅಂಡ್ ಅಟ್ಲಾಂಟಿಕ್ ಓಷನ್, ಬ್ಲಾಕ್ ಸಿ ಅಂಡ್ ಸಿ ಆಫ್ ಮರ್ಮಾರಾ, ಜಾವಾ ಸಿ ಅಂಡ್ ಪೆಸಿಫಿಕ್ ಓಷನ್. ಆಕ್ಚುಲಿ ನಮ್ಗೆ ಬೇರಿಂಗ್ ಸ್ಟ್ರೈಟ್ ಗೊತ್ತು. ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಬ್ಯಾಬೆಲ್ ಮಾಂದೇಬ್, ಆರ್ಕ್ಟಿಕ್ ಓಷನ್ ಅಂಡ್ ಪೆಸಿಫಿಕ್ ಓಷನ್ ಅಂತ ಇದೆ. ಆಕ್ಚುಲಿ ನಮ್ಗೆ ಬೇರಿಂಗ್ ಸ್ಟ್ರೈಟ್ ಗೊತ್ತು. ಸೊ ಬೇರಿಂಗ್ ಸ್ಟ್ರೈಟ್ ಅನ್ನ ನಾವು ನೋಡ್ಕೊಂಡ್ರೆ ಬೇರಿಂಗ್ ಸ್ಟ್ರೈಟ್ ಎಲ್ಲಿ ಸಿಗುತ್ತೆ? ಬೇರಿಂಗ್ ಸ್ಟ್ರೈಟ್ ಆರ್ಕ್ಟಿಕ್ ಓಷನ್ ಮತ್ತೆ ಪೆಸಿಫಿಕ್ ಓಷನ್ ನ ಕನೆಕ್ಟ್ ಮಾಡುತ್ತೆ. ಸೊ ಬೇರಿಂಗ್ ಸ್ಟ್ರೈಟ್ ನ 5th ಗೆ ಕನೆಕ್ಟ್ ಮಾಡಿ, ಅಂದ್ರೆ ಡಿ ಗೆ 5 ನ ಲಿಂಕ್ ಮಾಡ್ಕೋಬೇಕು. ಇದನ್ನ ಲಿಂಕ್ ಮಾಡಿದ್ರೆ ಸೊ 5th ನ ಬಿಟ್ಟು ಇನ್ ಮಿಕ್ಕಿದ ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸುಂಡಾ ಸ್ಟ್ರೈಟ್ ಅಂತ ಇದೆ. ಸೊ ಸುಂಡಾ ಸ್ಟ್ರೈಟ್ ಬಂದ್ಬಿಟ್ಟು ಜಾವಾ ಸಿ ಮತ್ತೆ ಪೆಸಿಫಿಕ್ ಓಷನ್ ಹತ್ರ ಇದೆ. ಸೊ ಆನ್ಸರ್ ಬಂದು 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಲೋಕಲ್ ವಿಂಡ್ ಇಸ್ ಕಾಲ್ಡ್ ಕ್ಲೈಮೆಟಿಕ್ ಒಯಾಸಿಸ್? ಕ್ಲೈಮೆಟಿಕ್ ಒಯಾಸಿಸ್ ಅಂತ ಯಾವ್ದನ್ನ ಕರೀತಾರೆ ಅಂತ. ಸೊ ಆನ್ಸರ್ ಹರ್ಮಟನ್, ಇದನ್ನ ಕ್ಲೈಮೆಟಿಕ್ ಒಯಾಸಿಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಕ್ವಶನ್ ನಂಬರ್ 81. Which one of the following are ex situ methods of conservation of flora? Ex situ ಮೆಥಡ್, ಎಕ್ಸ್ ಸಿಟು ಅಂತಂದ್ರೆ ತನ್ನ ನ್ಯಾಚುರಲ್ ಹ್ಯಾಬಿಟೇಟ್ ಇಂದ ಹೊರಗಡೆ ಇಟ್ಟು ಪ್ರೊಟೆಕ್ಟ್ ಮಾಡೋದು. ಸೀಡ್ ಬ್ಯಾಂಕ್ ಎಕ್ಸ್ ಸಿಟು, ಬೊಟಾನಿಕಲ್ ಗಾರ್ಡನ್ ಎಕ್ಸ್ ಸಿಟು ಕನ್ಸರ್ವೇಷನ್, ಕ್ರಯೋ ಪ್ರಿಸರ್ವೇಷನ್ ಇದು ಕೂಡ ಎಕ್ಸ್ ಸಿಟು ಕನ್ಸರ್ವೇಷನ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಇನ್ ಸಿಟು ಕನ್ಸರ್ವೇಷನ್. ಸೊ ಡಿ ನ ನಾವು ಎಲಿಮಿನೇಟ್ ಮಾಡ್ಕೊಂಡ್ರೆ ಆನ್ಸರ್ ಝುವಾಲಜಿಕಲ್ ಗಾರ್ಡನ್ ಕೂಡ ನಮ್ಗೆ ಎಕ್ಸ್ ಸಿಟು ಕನ್ಸರ್ವೇಷನ್. ಸೊ ಆನ್ಸರ್ ಬಂದು 1 ABCE ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 82. ಮ್ಯಾಚ್ ದ ಫಾಲೋಯಿಂಗ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಎಲೆಕ್ಟ್ರೋಫೋರಾಸಿಸ್,
ಪಾಲಿಮರ್ಸ್ ಚೈನ್ ರಿಯಾಕ್ಷನ್, ಬಯೋಲಿಸ್ಟಿಕ್ಸ್. ಸೊ ಇದಕ್ಕೆ ಯಾವ್ದು ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ರಿಸ್ಟ್ರಿಕ್ಷನ್ ಎಂಜೈಮ್ಸ್ ಬಂದ್ಬಿಟ್ಟು ಕಟ್ ಡಿಎನ್ಎ ಅಟ್ ಸ್ಪೆಸಿಫಿಕ್ ಸೈಟ್ಸ್, ಇದು ಕರೆಕ್ಟ್ ಪೇರು. ನೆಕ್ಸ್ಟ್ ಎಲೆಕ್ಟ್ರೋಫೊರಾಸಿಸ್ ಸಪರೇಷನ್ ಆಫ್ ಡಿಎನ್ಎ ಫ್ರಾಗ್ಮೆಂಟ್ಸ್. ನೆಕ್ಸ್ಟ್ PCR ಪಾಲಿಮರ್ಸ್ ಚೈನ್ ರಿಯಾಕ್ಷನ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಂಪ್ಲಿಫಿಕೇಶನ್ ಆಫ್ ಡಿಎನ್ಎ. ಬಯೋಲಿಸ್ಟಿಕ್ಸ್ ಜೀನ್ ಟ್ರಾನ್ಸ್ಫರ್ ಮೆಥಡ್. ಸೊ ಆನ್ಸರ್ ಬಂದು 3 is the correct answer. Next, which among the following is an example of endemic disease? Endemic disease ಗೆ ಯಾವುದು ಎಕ್ಸಾಂಪಲ್ ಅಂತ ಕೇಳ್ತಿರೋದು. ಸೊ ಆನ್ಸರ್ ಬಂದ್ಬಿಟ್ಟು ಸಿಂಪಲ್ ಗಾಯ್ಟರ್ ಬಂದ್ಬಿಟ್ಟು ಎಂಡಮಿಕ್ ಡಿಸೀಸ್ ಗೆ ಎಕ್ಸಾಂಪಲ್. ನೆಕ್ಸ್ಟ್ ಕ್ವಶನ್, ವಿಚ್ ಟೈಪ್ ಆಫ್ ಮಿರರ್ಸ್ ಆರ್ ಯೂಸ್ಡ್ ಟು ಅವಾಯ್ಡ್ ಆಕ್ಸಿಡೆಂಟ್ಸ್ ಅಟ್ ಏರ್ ಪಿನ್ curves and black spots? Answer ಬಂದು ಕಾನ್ವೆಕ್ಸ್ ಮಿರರ್. A cracking sound is produced when a tube light breaks because pressure inside the tube light is less than the atmospheric pressure. So answer D is the right answer. The tips advised by PCRA to save petrol, diesel or correct ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡ್ರೈವ್ ಅಟ್ ಕಾನ್ಸ್ಟಂಟ್ ಅಂಡ್ ಮಾಡರೇಟ್ ಸ್ಪೀಡ್ ಆಸ್ ಫಾರ್ ಆಸ್ ಪಾಸಿಬಲ್. ಸೊ ಪೆಟ್ರೋಲ್ ಮತ್ತೆ ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸ್ವಿಚ್ ಆನ್ ದ ಇಂಜಿನ್ ಅಟ್ ಟ್ರಾಫಿಕ್ ಸಿಗ್ನಲ್ಸ್. ಸೊ ಇದು ಕೂಡ ಕರೆಕ್ಟ್. ಸಾರಿ, ಸ್ವಿಚ್ ಆನ್ ದ ಇಂಜಿನ್ಸ್ ಅಟ್ ಟ್ರಾಫಿಕ್ ಸಿಗ್ನಲ್ ನೋ, ಬಿಕಾಸ್ ಇನ್ನೂ ಕೂಡ ಜಾಸ್ತಿ ಕನ್ಸ್ಯೂಮ್ ಆಗತ್ತೆ. ಬಿ ಅನ್ನ ಎಲಿಮಿನೇಟ್ ಮಾಡ್ಕೊಂಡ್ರೆ ಆನ್ಸರ್ ಬಂದ್ಬಿಟ್ಟು ACD ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 87. Medicine that is not produced from bacteria and fungi is erythromycin. Erythromycin is the right answer. Next, at ordinary temperature, the surface of some metal forms a protective thin layer of their oxides that prevents the metal from further oxidation. Further oxidation ಇಂದ prevent ಮಾಡುತ್ತೆ. The metals that do not form proactive layers are ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆದ ಉತ್ತರ ಕಾಪರ್ ಮತ್ತೆ ಐರನ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, breeding crops with higher level of vitamins and minerals or higher protein and healthier. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಯೋಫೋರ್ಟಿಫಿಕೇಶನ್ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಜನರಲ್ ಸ್ಟಡೀಸ್ ಥ್ರೂ ಈ ಎಕ್ಸಾಮ್ ಅಲ್ಲಿ ಕೇಳಿರೋದು. ಮೋಸ್ಟ್ ಆಫ್ ದ ಕ್ವಶನ್ಸ್ ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದೆ ಅಂಡ್ ಆಲ್ಸೋ ಹಿಸ್ಟ್ರಿ ರಿಲೇಟೆಡ್ ಕೂಡ ಕ್ವಶನ್ಸ್ ಗಳು ಅರೈಸ್ ಆಗಿದೆ. ಸೊ ಇದೇ ರೀತಿ ಅನಾಲಿಸಿಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.